ಆಗಿರ್ಬೋದು, ಬಸವ ಕಲ್ಯಾಣದಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ನಾವೆಲ್ಲರೂ ಸಮನ್ವಯ ಸಮಿತಿಯವರು ಭಾಗಿಯಾಗಿ ಅವರಿಗೆ ನ್ಯಾಯ ಕೊಡುವಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸ ನಾವು ಈ ಹಿಂದಿನಿಂದ ಮಾಡ್ತಾಯಿದ್ದೀವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಆದರೂ ಕೂಡ ಯಾಕೆ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸ್ಪಷ್ಟೀಕರಣ ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮನ್ವಯ ಸಮಿತಿ ಮುಖಂಡರು ಭಾಗಿಯಾಗಿದ್ದೀವಿ. ನಮ್ಮ ಏನು ಹೋರಾಟಗಾರರು ಈ ಹಿಂದೆ ನಮ್ಮ ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ಶೋಭಾ ಬಾಣಿಯವರಾಗಿರ್ಬೋದು, ಸಬಣ್ಣ ತಳವಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರವಿಕುಮಾರ್ ಅವರು ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಲ್ಲ. ಅವರು ಸಮಾಜ ಪರವಾಗಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಯಾಕೆ ಬಂದವರು ಅಂತ ನಮಗೆ ಮಾಹಿತಿ ಇಲ್ಲ. ಇವರು ಎಂದಿಗೂ ಕೂಡ ಈ ಇಷ್ಟು ಘಟನೆಗಳಾದವು, ಈ ಯಾವ ಘಟನೆಗಳಲ್ಲೂ ಕೂಡ ಒಂದು ಘಟನೆಯಲ್ಲಿ ಅವರು ಪಾಲ್ಗೊಂಡಿಲ್ಲ. ಎರಡನೇ ವಿಷಯ, ಅವರು ಮಾಡೋದು ತಳವಾರ ಮತ್ತು ಪರಿವಾರದು ಏನು ಸುಮಾರು 8-9 ತಿಂಗಳಿಂದ ಗೊಂದಲದಲ್ಲಿದೆ, ಅವಕ್ಕೆ ಸರ್ಟಿಫಿಕೇಟ್ ಕೊಡಿಸ್ಬೇಕೆನ್ನುವಂಥ ಒಂದು ಉದ್ದೇಶ. ಎರಡನೇದು ಕೋಲಿ ಕಪಲಿ ಅನ್ನುವಂಥ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆನ್ನುವಂಥ ಉದ್ದೇಶ. ಈ ಎರಡೂ ಹಂತದಲ್ಲಿ ಕೂಡ ಅವರು ಎಂದಿಗೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 30 ವರ್ಷಗಳ ಘಟನೆ ಆಗ್ಯಾವ, ಇಲ್ಲಿ ಕೂಡ ಅವರು ಭಾಗಿಯಾಗಿಲ್ಲ. ಏಕಾಏಕಿ ಇವತ್ತಿನ ದಿವಸ ಈ ಮುಕ್ತ ಜನರನ್ನು ಕರೆಸಿ ಇವತ್ತಿನ ದಿವಸ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಈ ಹೋರಾಟ ಮಾಡೋದಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಸುಮಾರು 8-9 ತಿಂಗಳಿಂದ ಏನು ನಮ್ಮ ತಳವಾರ ಸಮುದಾಯಕ್ಕೆ ಈ ಪರಿಶಿಷ್ಟ ಪಂಗಡದ ಏನು ಪ್ರಮಾಣ ಪತ್ರ ಸರಳವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ನಮ್ಮದೆಲ್ಲ ಇದರಿಂದ ನಾವೆಲ್ಲ ಬೀದಿಗಳದ್ದು ಹೋರಾಟ ಮಾಡಿದ್ದೀವಿ. ಆಮೇಲೆ ನಮ್ಮ ಸರ್ದಾರ್ ರಾಯಪುರ ನೇತೃತ್ವದಲ್ಲಿ ಟೆಂಟ್ ಹಾಕಿ ಅಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಪ್ರತಿಯೊಬ್ಬ MLA ಬಂದು ಹೋರಾಟ ಮಾಡ್ತಾಯಿದ್ದೀವಿ. ಇವೆಲ್ಲ ಘಟನೆ ಹೋರಾಟ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅದು ನ್ಯಾಯ ಸಿಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ಕಳೆದ ಹಿಂದುಳಿದ ವರ್ಗ ಎಲ್ಲ ಸಂವಿಧಾನಿಕವಾಗಿ ಸಿಗುವಂಥ ಸೌಲಭ್ಯಗಳನ್ನು ಬೇರೆ ಬೇರೆ ಪಂಗಡಗಳಿಗೆ ಸಿಗುವಂಥ ಕಾರ್ಯ ಮಾಡುವಲ್ಲಿ ನಮ್ಮ ಮಹಂತೇಶ್ ಕೌಲ್ಗೆ ಮುಂಚೂಣಿಯಲ್ಲಿದ್ದಾರೆ ಅಂತ ನಿಮಗೆಲ್ಲರಿಗೂ ಗುರ್ತಿದೆ. ಆದರೂ ಕೂಡ ನನ್ನ ಸಹಮಿತ್ರ ಮತ್ತು ಒಂದೇ ವೃತ್ತಿಯಲ್ಲಿ ಇರೋದರಿಂದ ಅಭಿಮಾನದ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಆ ದಿವಸ ನಮ್ಮ ಎಲ್ಲ ಸಹಮಿತ್ರರನ್ನು ನಮ್ಮ ಪತ್ರಿಕೆ ಕೊಟ್ಟಿದ್ದೀನಿ, ಇನ್ನೊಂದು ತಾಸಿನಲ್ಲಿ ಪ್ರಿಂಟಾಗಿ ಬರುತ್ತೆ. ಈಗ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ್ಯದರ್ಶಿಗಳಾದಂಥ ಹಣಮಯ್ಯ ಆಲೂರು ಕೂಡ ಉಪಸ್ಥಿತರಿದ್ದಾರೆ. ಈಗಾಗಲೇ ಹೇಳದಂತೆ ಸಾಮಾಜಿಕ ನ್ಯಾಯ ಪಡೆಯುವಲ್ಲಿ ಈ ನಮ್ಮ ಮಹಂತೇಶ್ ಅವರು ಜಾತಿ ಗಣತಿ ಹಿಡಿದು ಈ ಕಳೆದ ದಶಕದಲ್ಲಿ ಹೆಚ್ಚು ಧ್ವನಿ ಎಬ್ಬಿಸೋಂಥ ಭಾಗದಿಂದ ಯಾರಾದರೂ ಇದ್ದರೆ ಅದು ಮಹಂತೇಶ್ ಕೌಲ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ. ಆದರೂ ಕೂಡ ಅವರಿಗೆ ಸೂಕ್ತವಾದ ಸ್ಥಾನ ಭಾಳ ತಡವಾಗಿ ಬಂದಿದೆ, ಆದರೂ ನಮಗೆ ತೃಪ್ತಿ ಇದೆ. ಈ ಭಾಗದ ಅಲ್ಲಿ ಓದಿರುತ್ತಿರುವಂಥ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ, BE ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇ ದಿವಸ. ಯಾಕಂದರೆ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿರ್ತಾರೆ, MLAಗಳಿರ್ತಾರೆ. ಅವ್ರ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ಮುಟ್ಟಿ ಸರ್ಕಾರದ ಮುಖಾಂತರ ಅದನ್ನು ಜಾರಿಗೊಳಿಸಲಿಕ್ಕೆ ಈ ಭಾಗದಲ್ಲಿ ಹಿಂದುಳಿದ ವರ್ಗದವರಿಗೆ ಓದುವಂಥ ಬಡ ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ಲ. ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಆ ಯೂನಿವರ್ಸಿಟಿಯಲ್ಲಿ 218 ಕಾಲೇಜುಗಳು ಬರ್ತವೆ. ಅದರಲ್ಲಿ 28 ಸರ್ಕಾರಿ ಕಾಲೇಜುಗಳಿದ್ದಾವೆ, ಉಳುಕಿವೆಲ್ಲ ಪ್ರೈವೇಟ್ ಏಡೆಡ್ ಕಾಲೇಜ್ ಇದ್ದಾವೆ. 4 ರೀಜ್ನಲ್ ಸೆಂಟರ್ನಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆದರೆ ಏನು ಬಡ ಮಕ್ಕಳೇನು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಸ್ವಲ್ಪ ಸೌಲಭ್ಯ ಸಿಕ್ಕಿದೆ. 371ನಲ್ಲಿ ಸ್ವಲ್ಪ ಜನ ತಾಂತ್ರಿಕ ಮೀಸಲಾತಿ ಪಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಉನ್ನತ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರಿಗೆ ಹಾಸ್ಟೆಲ್ ಇದ್ದರೆ ತಂದೆ ತಾಯಿ ಬಡ ಲೇಬರ್ ಇರ್ತಾರೆ, ಅವ್ರ ಮಕ್ಕಳಿಗೆ ಕಲಿಸೋದಾಗೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಮೆರಿಟ್ ಮೇಲೆ ವಿದ್ಯಾಭ್ಯಾಸ ಮಾಡಿದ್ರೆ ಹಾಸ್ಟೆಲ್ನಲ್ಲಿದ್ದು ಅವರು ಉನ್ನತ ಸ್ಥಾನ ಪಡಿತಾರೆ. ಈ ಸಾಮಾಜಿಕ ನ್ಯಾಯ ಪಡೆದಂತಾಗುತ್ತೆ ಅಂತ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿ ಅಂತ ಅವ್ರನ್ನ